ಏಳುವರೆಗೆ 1,00,00,000 ಒಂದು ಲಿಂಗ ಇದೆ. ಕೋಟಿ ಕೋಟಿ ಮಹಾಪುರೇಶ್ವರ ಅಂತ ಸ್ಥಾಪನೆ ಆಗಿದೆ. ಇದು ಮೇನ್ ಉದ್ಭವ ಮೂರ್ತಿ. 2 ಪುಷ್ಕರಣಿ ಇದಾವೆ, ಕಾಶಿ ತೀರ್ಥ ಒಂದು ಪುಷ್ಕರಣಿ. ಅಲ್ಲಿ ಸ್ನಾನ ಮಾಡಿದರೆ ಪಾಪ ಪರಿಹಾರಗಳ ಆಗುತ್ತದೆ. ಇಲ್ಲಿ ಮಹಿಮೆ ಕ್ಷೇತ್ರದ ಮಾಕೂಟ ಅಂತ ಏನಕ್ಕೆ ಹೆಸರು ಬಂತು? ಮಾಕೂಟ ಇಲ್ಲಿಂದ ಹಿಡಿದ 7ವರೆಗೆ 1,00,00,000 ಒಂದು ಲಿಂಗ ಇದೆ. ಇದಕ್ಕೆ ಕೋಟಿ ಕೋಟಿ ಮಹಾಪುರೇಶ್ವರ ಅಂತ ನೇಮ್, ಅದಕ್ಕೆ ಮಹಾಕೂಟ. ಇಲ್ಲಿ ಕೋಣೆ ಶಂಕರ ಲಿಂಗ ಅಂತೇಳಿ ದೇವಸ್ಥಾನ ಐತ್ರಿ ಒಳಗ. ಅದನ್ನ ನೋಡ್ಬೇಕಂದ್ರ ಇಲ್ಲಿ ನೋಡ್ರಿ ಕಿಣಕಿ ಒಳಗ ಐತ್ರಿ. ಇಲ್ಲಿ ಒಳಗ್ ಹೋಗ್ಬೇಕು ನಾವು. ಆಕ್ಚುಲಿ ಅದು ಹೋಗ್ಬೇಕಂದ್ರೆ ಇಲ್ಲಿ ನೋಡ್ರಿ ನೀರ್ ಐತಿ. ನೀರ್ ಒಳಗ ಒಂದು ಸುರಂಗ ಮಾರ್ಗ ಐತಿ. ಆ ಸುರಂಗ ಮಾರ್ಗನ ಈಜ್ಕೊಂಡು ಒಳಗ್ ಹೋದ್ಮೇಲೆ ಇಲ್ಲಿ ಸಣ್ಣದೊಂದು ಕೋಣೆ ಐತ್ರಿ. ಈ ಒಂದು ಆಕ್ಚುಲಿ ಅದ್ಭುತವಾದ ದೃಶ್ಯ ಯಾರಿಗೂ ಗೊತ್ತಿಲ್ಲ. ಬಹಳ ಕಡಿಮೆ ಜನ ಕಷ್ಟ ಗೊತ್ತು. ನಾವು ಈ ಕಡೆ ಒಳಗ್ ಬಂದ್ಮೇಲೆ ಗೊತ್ತಾತು. ಅದಕ್ಕೆ ಮತ್ತೆ ನಾವು ವಾಪಸ್ ನಮ್ಮ ರೆಗ್ಯುಲರ್ ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ತೀವಿ. ಅದೇನು ಬಹಳ ಇಲ್ರಿ ಗ್ಯಾಪ್, ಒಂದ್ 2 ರಿಂದ 3 ಅಡಿ ಅಷ್ಟ ಗ್ಯಾಪ್ ಆಗತ್ತೆ ಅಷ್ಟೇ. ಸ್ನೇಹ ಸಂಬಂಧ ಇರೋದು ಪ್ರೀತಿಸೋಕೆ, ವಸ್ತುಗಳಿರೋದು ಬಳಸೋಕೆ. ದಯವಿಟ್ಟು ಅದನ್ನ ಅದ್ಲು ಬದಲು ಮಾಡಬೇಕು. ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರಗಳು. ಡೈಲಿ ಸ್ನಾನ ಮಾಡೋದಕ್ಕೆ ಗಂಗಾ ನದಿಗೆ ಹೋಗ್ತಾ ಇತ್ತು. ಆ ಋಷಿಗಳು ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಿರಬೇಕಾದ್ರೆ ಅವರ ಕೈಯಲ್ಲಿ ಇರುವಂಥ ಅವರ ಒಂದು ಬೆತ್ತ ಕಾಶಿ ಗಂಗಾ ನದಿ ಒಳಗಡೆ ಕಳೆದಿರಬೇಕು. ಕಾಶಿ ಗಂಗಾ ನದಿಯಲ್ಲಿ ಕಳೆದಿರುವಂಥ ಒಂದು ಬೆತ್ತ ಜಲದ ಮುಖಾಂತರ ಈ ಕಲ್ಯಾಣಿಯಲ್ಲಿ ಬಂದು ಬಿದ್ದಿತ್ತು. ಆ ಬೆತ್ತ ಬಂದಿಲ್ಲದಾಗ ನೀವು ಹೆಂಗೆ ಬಂದಿದ್ದೀರಾ, ಇದೇ ಥರ ಆ ಋಷಿಮುನಿಗಳಾದಂಥ ಚಾತುಕರ್ಣಾಚಾರ್ಯರು ಲೋಕಸಂಚಾರಕ್ಕಂತ ಬಂದಿದ್ದಾರೆ. ಲೋಕಸಂಚಾರಕ್ಕಂತ ಬಂದ ಚಾತುಕರ್ಣಾಚಾರ್ಯರು ಈ ಕ್ಷೇತ್ರದ ಒಂದು ದೇವರ ದರ್ಶನ ಪಡೆಯಕ್ಕಂತ ಬಂದಾಗ ಈ ಕಲ್ಯಾಣಿಯಲ್ಲಿ ಆ ಬೆತ್ತವನ್ನು ತೇಲಾಡ್ತಾ ಇರೋದು ಆ ಋಷಿಗಳು ನೋಡಿದ್ದಾರೆ. ಈ ಬೆತ್ತ ನಂದು, ಈ ಬೆತ್ತವನ್ನು ನಾನು ಕಾಶಿ ಗಂಗಾ ನದಿಯಲ್ಲಿ ಕಳ್ಕೊಂಡಿದ್ದೆ. ಆ ಬೆತ್ತ ಈ ಕಲ್ಯಾಣಿಯಲ್ಲಿ ಬಂದೆದ್ದಿದೆ ಅಂದರೆ ಗಂಗಾ ನದಿಯಿಂದ ಈ ಕಲ್ಯಾಣಿಗೆ ಜಲ ಇದೆ ಅಂತೇಳಿ ಆ ಋಷಿಮುನಿಗಳ ಕ್ಷೇತ್ರಕ್ಕೆ ದಕ್ಷಿಣದ ಕಾಶಿ ತೀರ್ಥ ಎಂದು ನಾಮಕರಣ ಮಾಡಿದರು. ಈಗಲೂ ಕೂಡ ಕಾಶಿ ಗಂಗಾ ನದಿಯಿಂದ ಬರುವಂಥ ತೀರ್ಥ. ಈ ಕ್ಷೇತ್ರಕ್ಕೆ ಬಂದವರು ಇಲ್ಲಿ ತೀರ್ಥ ಪ್ರೋಕ್ಷಣೆ ಮಾಡಿಕೊಂಡು ಒಂದು ಈಶ್ವರ ಗಣಪತಿಯ ದರ್ಶನ ಮಾಡಿದ್ರೆ ಕಾಶಿಗೆ ಒಂದಿಷ್ಟು ಪುಣ್ಯ ಸಿಗುತ್ತಂತಾನೆ ಮಾಡ್ಕೊಂಡು ಇಲ್ಲಿ ವಿಶೇಷವಾದದ್ದು ಏನಪ್ಪ ಅಂದರೆ ಈ ತೊಟ್ಲನ್ನ ನಿಮ್ಮ ಮನಸ್ಸಿನ ಪ್ರತಿಯೊಂದು ಬೇಡಿಕೆಗಳನ್ನು ಬೇಡಿಕೊಂಡು ಬಂದಂಥ ಭಕ್ತಾದಿಗಳೆಲ್ಲ ಇಲ್ಲಿ ತೊಟ್ಲನ್ನ ತೂಗ್ತಾರೆ. ಶಾಲೆ ಬಗ್ಗೆ, ಪರೀಕ್ಷೆ ಬಗ್ಗೆ, ನೌಕರಿ ಬಗ್ಗೆ, ಮಕ್ಕಳ ವಿದ್ಯಾಬುದ್ಧಿ ಬಗ್ಗೆ, ಮಕ್ಕಳಾಗಬೇಕನ್ನೋರು, ಮಕ್ಕಳ ಮದುವೆ ಬಗ್ಗೆ, ನಿಮ್ಮ ಬಿಸಿನೆಸ್ ಬಗ್ಗೆ, ಮಣಿ ಕಟ್ಟಬೇಕನ್ನೋರು, ಒಟ್ಟಿನಲ್ಲಿ 108 ಇಷ್ಟಸಿದ್ಧಾರ್ಥಿ ಗಣೇಶನ ತೊಟ್ಲಿದು. ನೀವು 108 ಥರಗಳ ನಿಮ್ಮ ಸಂಕಲ್ಪಗಳನ್ನು ಕೇಳ್ಕೋಬಹುದು. ಕೇಳಿಕೊಂಡು ನಿಮ್ಮ ಭಕ್ತಿ ಇದ್ದಷ್ಟು ಕಾಣಿಕೆಗಳನ್ನು ಆ ತೊಟ್ಲಲ್ಲಿ ಹಾಕಿ ಆ ತೊಟ್ಲನ್ನು ತೂಗುವಂಥದ್ದು ಇಲ್ಲಿಯ ನಿಯಮ. ಆ ತೊಟ್ಲು ಔದಂಬರ ವೃಕ್ಷದ ಕೆಳಗಡೆ ಇದೆ. ಔದಂಬರ ವೃಕ್ಷ ಅಂದರೆ ದತ್ತಾತ್ರೇಯರ ವಾಸ ಅಂತಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಇರುವಂಥ ಸ್ಥಳ. ಆ ವೃಕ್ಷದ ಒಂದು ನೆರಳಿನ ಕೆಳಗಡೆ ಇರುವಂಥ ತೊಟ್ಲು ತೂಗೋದ್ರಿಂದ ನಿಮಗಾಗಲಿ, ನಿಮ್ಮ ಕುಟುಂಬದವರಿಗಾಗಲಿ ದೋಷಗಳಿದ್ರೆ ಆ ದೋಷಗಳೆಲ್ಲ ದೂರ ಆಗುತ್ತೆ. ಇಳಿರಿ, ತೀರ್ಥ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಆ ತೊಟ್ಲು ಎಲ್ಲಿಗೆ ಬರುತ್ತೆ ಹಿಡಿದು ಕೊಡ್ತೀವಿ. ಆ ತೊಟ್ಲನ್ನ ತೂಗಬಹುದು. ನೀರು ಹಾಕೊಂಡು ಬರಿಯಪ್ಪ.
ಪ್ರಿಯ ವೀಕ್ಷಕ ಬಂಧುಗಳೇ ನಮಸ್ಕಾರ. ವಾಹಿನಿಗೆ ಸುಸ್ವಾಗತ. ಆತ್ಮೀಯ ವೀಕ್ಷಕರೇ, ನಮ್ಮ ಕರುನಾಡಿನ ಬಾಗಲಕೋಟೆ ಜಿಲ್ಲೆಯ ಮಹತ್ವದ ಚಾರಿತ್ರಿಕ ಸ್ಥಳಗಳ ಪೈಕಿ ಚಾಲುಕ್ಯರ ರಾಜಧಾನಿ ಬಾದಾಮಿ, ಭಾರತೀಯ ವಾಸ್ತುಶಿಲ್ಪ ಪ್ರಯೋಗಾಲಯ ಐಹೊಳೆ, ವಿಶ್ವ ಪಾರಂಪರಿಕ ಸ್ಥಾನ ಪಡೆದಂತಹ ಪಟ್ಟದಕಲ್ಲು ಹಾಗೂ ಮಹಾಜಾತ್ರೆಗೆ ಹೆಸರುವಾಸಿಯಾದ ಬನಶಂಕರಿ ಕ್ಷೇತ್ರಗಳು ಸೇರಿಕೊಂಡಿವೆ. ಬಾಗಲಕೋಟೆ ಜಿಲ್ಲೆಯ ಈ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳಿಗೆ ಬಹು ಸಮೀಪದಲ್ಲಿಯೇ ಮತ್ತೊಂದು ಗುಪ್ತರತ್ನವಿದೆ. ಶೈವರ ಮಹತ್ವದ ಪವಿತ್ರ ಯಾತ್ರಾ ಸ್ಥಳವಾಗಿರುವಂತಹ ಈ ಕ್ಷೇತ್ರವು ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತಿಯನ್ನು ಗಳಿಸಿದೆ. ಇದು ಚಾಲುಕ್ಯರ ಕಾಲದಲ್ಲಿ ಕಟ್ಟಲ್ಪಟ್ಟಂತಹ ದಕ್ಷಿಣ ಭಾರತದ ಅತ್ಯಂತ ಹಳೆಯ ದೇಗುಲಗಳ ಸಂಕೀರ್ಣ. ಈ ಕ್ಷೇತ್ರದಲ್ಲಿ ಎಲ್ಲಿ ನೋಡಿದರೂ ಶಿವಲಿಂಗಗಳು ಹಾಗೂ ನಂದಿಯ ವಿಗ್ರಹಗಳೇ ನಮ್ಮ ಕಣ್ಣಿಗೆ ಬೀಳುತ್ತವೆ. ಈ ಕ್ಷೇತ್ರದಲ್ಲಿ ಕೋಟಿ ಲಿಂಗಗಳಿಗೆ ಕೇವಲ ಒಂದು ಲಿಂಗ ಕಡಿಮೆ ಇದೆಯಂತೆ. ಕಾಶಿ ಕ್ಷೇತ್ರಕ್ಕೆ ತೆರಳಲಾಗದ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಆಗಮಿಸಿ ಈ ದೇವರ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ. ಈ ಪರಮ ಪುಣ್ಯ ಕ್ಷೇತ್ರವೇ ಮಹಾಕೂಟ. ಬಾದಾಮಿಯಿಂದ ಕೇವಲ 14 ಕಿಲೋಮೀಟರ್ ದೂರದಲ್ಲಿದೆ ಹಿಂದೂಗಳ ಪವಿತ್ರ ಯಾತ್ರಾ ಕ್ಷೇತ್ರ ಮಹಾಕೂಟ. ಕ್ರಿಸ್ತಶಕ 6ನೇ ಶತಮಾನದಲ್ಲಿ ಚಾಲುಕ್ಯರ ಕಾಲಾವಧಿಯಲ್ಲಿ ಕಟ್ಟಲಾಗಿರುವ ದೇವಸ್ಥಾನಗಳು ಹಾಗೂ ಪುಷ್ಕರಣಿಗಳೇ ಮಹಾಕೂಟ ಕ್ಷೇತ್ರದ ಪ್ರಧಾನ ಆಕರ್ಷಣೆಗಳು. ಈ ಕ್ಷೇತ್ರವು ಆಲದ ಮರ ಹಾಗೂ ಹತ್ತಿ ಮರಗಳಿಂದ ಕೂಡಿದೆ. ಅಮೂಲ್ಯವಾದ ಹಾಗೂ ವಿರಳಾತಿ ವಿರಳವಾದ ಗಿಡಮೂಲಿಕೆಗಳ ಸಂಪತ್ತು ಈ ಕ್ಷೇತ್ರದಲ್ಲಿ ನೆಲೆಸಿದೆ. ಮಹಾಕೂಟದಲ್ಲಿ ಸುಂದರವಾದ ಹಸಿರಿನಿಂದ ಕೂಡಿರುವಂತಹ ಬೆಟ್ಟ ಗುಡ್ಡಗಳ ಮಧ್ಯೆ ಗುಡಿಗಳ ಸಂಕೀರ್ಣವಿದೆ. ಮಹಾಕೂಟವನ್ನು ದೇಗುಲಗಳ ನಗರ ಎಂದು ಹೇಳಬಹುದು. ಮಹಾಕೂಟದ ದೇಗುಲಗಳ ಸಂಕೀರ್ಣದಲ್ಲಿ ಕನಿಷ್ಠವೆಂದರೂ 16 ದೇಗುಲಗಳಿವೆ. ಎಲ್ಲ ದೇಗುಲಗಳು ಸಂಪೂರ್ಣವಾಗಿ ಕಲ್ಲಿನಿಂದಲೇ ನಿರ್ಮಿತವಾಗಿವೆ. ಮಹಾಕೂಟದ ಎಲ್ಲ ದೇಗುಲಗಳು 6ನೇ ಅಥವಾ 7ನೇ ಶತಮಾನಕ್ಕೆ ಸೇರಿದ್ದಾಗಿವೆ ಮತ್ತು ಬಾದಾಮಿಯ ಚಾಲುಕ್ಯ ರಾಜವಂಶದ ಆರಂಭಿಕ ರಾಜರಿಂದ ನಿರ್ಮಿಸಲ್ಪಟ್ಟಿವೆ. ಅಷ್ಟು ಮಾತ್ರವಲ್ಲದೆ ಮಹಾಕೂಟದಲ್ಲಿ ಎಲ್ಲಿ ನೋಡಿದರಲ್ಲಿ ಶಿವಲಿಂಗಗಳು ಹಾಗೂ ನಂದಿಯ ವಿಗ್ರಹಗಳೇ ನಮ್ಮ ಕಣ್ಣುಗಳಿಗೆ ಬೀಳುತ್ತವೆ. ಮಹಾಕೂಟದಲ್ಲಿ ಕೋಟಿ ಲಿಂಗಗಳಿಗೆ ಕೇವಲ ಒಂದು ಲಿಂಗ ಕಡಿಮೆ ಇದೆ. ಹಾಗಾಗಿಯೇ ಈ ಕ್ಷೇತ್ರ ಮತ್ತೊಂದು ಕಾಶಿಯಾಗುವ ಅವಕಾಶವನ್ನು ಕಳೆದುಕೊಂಡಿತು ಎನ್ನಲಾಗುತ್ತದೆ. ನಾನಾ ಲಿಂಗಗಳ ಕೂಟವಾದ್ದರಿಂದ ಮಹಾಕೂಟ ಎಂಬ ಹೆಸರಿನಿಂದ ಈ ಕ್ಷೇತ್ರ ಕರೆಯಲ್ಪಡುತ್ತದೆ. ಮಹಾಕೂಟದಲ್ಲಿರುವ ಹಲವು ದೇಗುಲಗಳಲ್ಲಿ ಬಹಳ ಪ್ರಮುಖವಾದ ದೇಗುಲಗಳೆಂದರೆ ಮಹಾಕೂಟೇಶ್ವರ ದೇವಾಲಯ ಮತ್ತು ಮಲ್ಲಿಕಾರ್ಜುನ ದೇವಸ್ಥಾನ. ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯದ ಅಭಿವೃದ್ಧಿಗೆ ಕಾರಣಕರ್ತರಾದ ಮಂಗಳೇಶ ಎಂಬ ರಾಜರು ತಮ್ಮ ವಿಜಯದ ಕುರುವಾಗಿ ಕ್ರಿಸ್ತಶಕ 6ನೇ ಶತಮಾನದ ಅಂತ್ಯದ ಕಾಲದಲ್ಲಿ ಮಹಾಕೂಟೇಶ್ವರ ದೇವಾಲಯವನ್ನು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಿದ್ದಾರೆ. ಮಹಾಕೂಟೇಶ್ವರ ದೇವಾಲಯವನ್ನು ಹಿಂದೆ ಮಹಾಮುಕುಟೇಶ್ವರ ದೇವಾಲಯ ಎಂದು ಕರೆಯಲಾಗುತ್ತಿತ್ತು. ಕಾಲಾನಂತರದಲ್ಲಿ ಮಹಾಕೂಟೇಶ್ವರ ಎಂದಾಯಿತು. ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ಮಹಾಕೂಟೇಶ್ವರ ಶಿವಲಿಂಗವಿದ್ದರೆ ಎದುರುಗಡೆಯೇ ಭವ್ಯವಾದ ನಂದಿಯ ವಿಗ್ರಹ ಸ್ಥಿತವಿದೆ. ಮಹಾಕೂಟೇಶ್ವರ ಶಿವಲಿಂಗವು ಚಾಲುಕ್ಯ ದೊರೆಗಳ ಆರಾಧ್ಯ ದೇವರಾಗಿದ್ದ ಕಾರಣಕ್ಕೆ ಸಾಕಷ್ಟು ಮಹತ್ವವನ್ನು ಪಡೆದಿದೆ. ಚಾಲುಕ್ಯ ಅರಸರು ಅಪಾರ ಸಂಪತ್ತನ್ನು ಹಾಗೂ ಭೂಮಿಯನ್ನು ಈ ಮುಕುಟೇಶ್ವರ ದೇವರಿಗೆ ದತ್ತಿಯಾಗಿ ನೀಡಿದ್ದರಂತೆ. ಮಹಾಕೂಟೇಶ್ವರ ದೇವಸ್ಥಾನದ ಹೊರಗೋಡೆಗಳ ಮೇಲೆ ಕೆತ್ತಲಾಗಿರುವ ಪುರಾಣ ಸನ್ನಿವೇಶಗಳನ್ನು ಚಿತ್ರಿಸಿರುವ ಭಿತ್ತಿ ಚಿತ್ರಣಗಳು ಪ್ರವಾಸಿಗರ ಕಣ್ಮನಗಳನ್ನು ಸೆಳೆಯುತ್ತವೆ. ಮಹಾಕೂಟದಲ್ಲಿರುವ 2ನೆಯ ಅತಿ ದೊಡ್ಡ ದೇವಾಲಯವೆಂದರೆ ಅದು ಮಲ್ಲಿಕಾರ್ಜುನ ಸ್ವಾಮಿಯ ದೇಗುಲ. ಈ ಮಲ್ಲಿಕಾರ್ಜುನ ದೇವಾಲಯವು ನಾಗರ ಶೈಲಿಯ ಸುಂದರವಾದ ಶಿಖರವನ್ನು ಹೊಂದಿದ್ದು ದೇಗುಲದ ಗೋಡೆ ಹಾಗೂ ಕಂಬಗಳ ಮೇಲೆ ಸಾಕಷ್ಟು ಕೆತ್ತನೆಗಳಿವೆ. ಇವೆರಡು ದೇಗುಲಗಳನ್ನು ಹೊರತುಪಡಿಸಿದರೆ ಮಹಾಕೂಟದಲ್ಲಿ ಅಗಸ್ತೇಶ್ವರ, ವೀರಭದ್ರೇಶ್ವರ ಸೇರಿದಂತೆ ಹಲವು ಸಣ್ಣ ಶಿವ ದೇಗುಲಗಳಿವೆ. ವಿಶೇಷ ವಾಸ್ತುಶಿಲ್ಪವನ್ನು ಹೊಂದಿರುವ ಮಹಾಕೂಟದ ದೇವಾಲಯಗಳು ತಮ್ಮ ಕಲಾ ಶ್ರೀಮಂತಿಕೆಯಿಂದ ಪ್ರವಾಸಿಗರನ್ನು ಮತ್ತು ಆಸ್ತಿಕ ಮಹಾಶಯರನ್ನು ಕೈಬೀಸಿ ಕರೆಯುತ್ತವೆ. ಅಷ್ಟು ಮಾತ್ರವಲ್ಲದೆ ಆಸ್ತಿಕರಲ್ಲಿ ಭಕ್ತಿಭಾವವನ್ನು ಸಹ ಮೂಡಿಸುತ್ತವೆ. ಮಹಾಕೂಟದಲ್ಲಿ ಪುಷ್ಕರಣಿಗಳು ದೇವಾಲಯದ ರೀತಿಯಲ್ಲೇ ವಿಶೇಷತೆಯನ್ನು ಪಡೆದಿವೆ. ಮಹಾಕೂಟದ ದೇಗುಲಗಳ ಸಂಕೀರ್ಣದಲ್ಲಿ ಕಾಶಿತೀರ್ಥ ಹಾಗೂ ವಿಷ್ಣು ಪುಷ್ಕರಣಿ ಎಂಬ 2 ಪುಷ್ಕರಣಿಗಳಿದ್ದು 2 ಪುಷ್ಕರಣಿಗಳಲ್ಲಿ ಸ್ನಾನವನ್ನು ಮಾಡಿದರೆ ಸಕಲ ಪಾಪಗಳು ಪರಿಹಾರವಾಗುತ್ತವೆ. ಕಾಶಿತೀರ್ಥ ಪುಷ್ಕರಣಿಯನ್ನು ಗಣೇಶ ಪುಷ್ಕರಣಿ ಎಂದು ಸಹ ಕರೆಯಲಾಗುತ್ತದೆ. ಇದು ದೇಗುಲಗಳ ಸಂಕೀರ್ಣದ ಹೊರಭಾಗದಲ್ಲಿದೆ. ಚೌಕಾಕಾರದ ಈ ಗಣೇಶ ಪುಷ್ಕರಣಿಯಲ್ಲಿ ಒಂದು ಸುಂದರವಾದ ಗಣೇಶ ಮೂರ್ತಿ ಇದೆ. ಮಹಾಕೂಟದ ಎಲ್ಲ ದೇಗುಲಗಳ ದರ್ಶನಕ್ಕೂ ಮುನ್ನ ಈ ಪುಷ್ಕರಣಿಯ ನೀರಿನಿಂದ ಪವಿತ್ರವಾಗಬೇಕೆಂಬ ನಂಬಿಕೆ ಇದೆ. ಪುಷ್ಕರಣಿಯ ಮೇಲೆ ಪುಟ್ಟ ತೊಟ್ಟಿಲನ್ನು ಕಟ್ಟಲಾಗಿದ್ದು ಮಕ್ಕಳಿಲ್ಲದ ದಂಪತಿಗಳು ಈ ತೊಟ್ಟಿಲಿನಲ್ಲಿ ಸ್ವರ್ಣವರ್ಣದ ಗಣಪನನ್ನು ತೂಗುತ್ತಾರೆ. ಹೀಗೆ ಮಾಡುವುದರಿಂದ ಮಕ್ಕಳಿಲ್ಲದವರಿಗೆ ಮಕ್ಕಳಾಗುತ್ತದೆಂಬ ನಂಬಿಕೆ ಇದೆ.
ಮಾಕೂಟ ಅಂತ ಏನಕ್ಕೆ ಹೆಸರು ಬಂತು? ಮಹಾಕೂಟ ಎಲ್ಲಿಂದ ಹಿಡಿದ 1 ಕೋಟಿಗೆ 1 ಲಿಂಗ ಬಂತು. ಇದಕ್ಕೆ ಕೋಟಿ ಕೋಟಿ ಮಹಾಕೂಟೇಶ್ವರ ಅಂತ ನೇಮ್. ಅದಕ್ಕೆ ಮಹಾಕೂಟ. ಮಹಾಕೂಟ. ಮಹಾಕೂಟದ ಅತ್ಯಂತ ಮಹತ್ವದ ಹಾಗೂ ವಿಸ್ಮಯಕಾರಿ ಪುಷ್ಕರಣಿ ಎಂದರೆ ಅದು ವಿಷ್ಣು ಪುಷ್ಕರಣಿ. ಈ ಪುಷ್ಕರಣಿಯನ್ನು ಮಹಾಕೂಟದ ಪ್ರಮುಖ ಆಕರ್ಷಣೆ ಎಂದೇ ಪರಿಗಣಿಸಲಾಗುತ್ತದೆ. ಸಾಮಾನ್ಯವಾಗಿ ಬರಗಾಲ ಬಂದಿತೆಂದರೆ ಸಾಕು, ಹಳ್ಳ ಕೊಳ್ಳಗಳಲ್ಲಿ, ಬಾವಿಗಳಲ್ಲಿ ಹಾಗೂ ನದಿಗಳಲ್ಲಿ ಬಿಸಿಲಿನ ತಾಪಕ್ಕೆ ನೀರು ಬತ್ತಿರುತ್ತದೆ. ಆದರೆ ಈ ವಿಷ್ಣು ಪುಷ್ಕರಣಿಯಲ್ಲಿ ಮಾತ್ರ ಎಂತಹ ಬರಗಾಲದಲ್ಲೂ ನೀರು ಬತ್ತುವುದಿಲ್ಲ. ಎಷ್ಟೇ ಮಳೆಯ ಪ್ರಮಾಣ ಕಡಿಮೆಯಾದರೂ ಇದುವರೆಗೂ ಸಹ ಈ ವಿಷ್ಣು ಪುಷ್ಕರಣಿಯ ಅಂತರ್ಜಲದ ನೀರು ಕಡಿಮೆಯಾಗಿಲ್ಲ. ಇಲ್ಲಿ ಉದ್ಭವವಾಗುವ ಅಧಿಕ ನೀರನ್ನು ಕಾಲುವೆಯ ಮೂಲಕ ಹೊರಹಾಕಲಾಗುತ್ತದೆ. ಆದರೆ ಒಂದು ಬೊಗಸೆಯಷ್ಟು ನೀರು ಸಹ ಕಡಿಮೆಯಾಗುವುದಿಲ್ಲ. ನಿಸರ್ಗದ ಮಡಿಲಿನಲ್ಲಿ ಕಂಗೊಳಿಸುವಂತಹ ಈ ವಿಷ್ಣು ಪುಷ್ಕರಣಿಯು ಬೇಸಿಗೆಯ ಬಿಸಿಲಿಗೆ ತತ್ತರಿಸುವ ಇಲ್ಲಿ ಭೇಟಿ ನೀಡುವ ಪ್ರವಾಸಿಗರಿಗೆ ತಣ್ಣನೆಯ ಸುಖಾನುಭವವನ್ನು ನೀಡುತ್ತದೆ. ಈ ಪುಷ್ಕರಣಿಯ ಸುತ್ತ ಸಣ್ಣ ಸಣ್ಣ ದೇಗುಲಗಳಿವೆ. ಪುಷ್ಕರಣಿಯಲ್ಲಿ ಒಂದು ಕಲ್ಲಿನ ಮಂಟಪದಲ್ಲಿ ಚತುರ್ಮುಖ ಲಿಂಗವಿದೆ. ಈ ಲಿಂಗವನ್ನು ಅಗಸ್ತ್ಯ ಮುನಿಗಳೇ ಪ್ರತಿಷ್ಠಾಪಿಸಿದ್ದಾರೆ. ಲಿಂಗವು ಪ್ರತಿಷ್ಠಾಪಿತಗೊಂಡಿರುವ ಕಲ್ಲಿನ ಮಂಟಪವು 1500 ವರ್ಷಗಳಿಂದ ನೀರಿನಲ್ಲಿದ್ದರೂ ಒಂದು ಚೂರು ಹಾಳಾಗದೆ ಭವ್ಯವಾಗಿದೆ ಮತ್ತು ಭದ್ರವಾಗಿದೆ. ಶಾಸನಗಳಲ್ಲಿ ಈ ಮಂಟಪಕ್ಕೆ ದೇವದ್ರೋಣ ಎಂಬ ಉಲ್ಲೇಖವಿದೆ. ಬಾದಾಮಿಯಿಂದ ಕೇವಲ 14 ಕಿಲೋಮೀಟರ್ ದೂರದಲ್ಲಿರುವಂತಹ ಮಹಾಕೂಟಕ್ಕೆ ಬಾದಾಮಿಯಿಂದ ಅರ್ಧ ಗಂಟೆಗೊಂದರಂತೆ ಬಸ್ಗಳು ದೊರೆಯುತ್ತವೆ. ಮಹಾಕೂಟಕ್ಕೆ ಸಮೀಪದಲ್ಲಿಯೇ ಶಿವಯೋಗ ಮಂದಿರ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಕ್ಷೇತ್ರಗಳು ಸಹ ಇದ್ದು ಈ ಎಲ್ಲ ಕ್ಷೇತ್ರಗಳಿಗೂ ಸುಲಭವಾಗಿ ಭೇಟಿ ನೀಡಬಹುದು. ವೀಕ್ಷಕರೇ, ತಮ್ಮ ಉತ್ತರ ಕರ್ನಾಟಕ ಭಾಗದ ಪ್ರವಾಸದ ಸಂದರ್ಭದಲ್ಲಿ ಬಾದಾಮಿ, ಐಹೊಳೆಗಳ ಜೊತೆಗೆ ಮಹಾಕೂಟ ಕ್ಷೇತ್ರಕ್ಕೂ ಸಹ ಭೇಟಿ ನೀಡಿ ಎಂದು ಸಲಹೆಯನ್ನು ನೀಡುತ್ತಾ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ತಮ್ಮೆಲ್ಲರ ಮೇಲಿರಲಿ ಎಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.